ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೋಡಮ್ಮ, ಈಗ ಬರ್ತಾ ಇರೋದು ರೇಖನ್ ಗಂಡನೇನಾ? ನಿಜ ಹೇಳಮ್ಮ, ಸುಳ್ಳು ಮಾತ್ರ ಹೇಳ್ಬೇಡ, ನನಗೆ ಕಳವಳ ಆಗ್ತಾ ಇದೆ. ನೀನ್ ನಿಜ ಹೇಳ್ಬಿಟ್ರೆ ನಿನ್ ಹಾಕೊಂಡು ಒಂದು ಸಿನಿಮಾ ತೆಗೆದು ಬಿಡ್ತೀನಿ. ಸಿನಿಮಾನಾ? 200 crores ಬಜೆಟ್. 200 crores ಸಿನಿಮಾನಾ? ಪ್ಯಾನ್ ಇಂಡಿಯಾ. ಪ್ಯಾನ್ ಇಂಡಿಯಾ ಮೂವಿನಾ? ಆಲ್ ಲ್ಯಾಂಗ್ವೇಜಸ್ ಹೀರೋ ನಿನ್ ಜೊತೆ. ನೀನೊಬ್ಳೆ ಹೀರೋಯಿನ್ ಆಗಿ ಪಲ್ಟಿ ಹೊಡಿಬಹುದು, ಪಾರ್ಟ್ ಮಾಡಬಹುದು. ಮಲ್ಟಿ ಲ್ಯಾಂಗ್ವೇಜ್ ಪಿಕ್ಚರಾ? ನನ್ ಹೀರೋಯಿನ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ರೇಖಾ. ಆಗೋದ್ರಿ ಹೀರೋಯಿನ್ ಆಗೋದ್ರಿ. ಉಗೇ ಮಾತ್ಮಲಯ್ಯ. ಕೋಲು ಮಂಡೆ ಜಂಗಮ ದೇವರು ಗುರುವೇ ಕ್ವಾರಣ್ಯಕ್ಕೆ ದಯ ಮಾಡವನೇ. ಕ್ವಾರಣ್ಯ ನೀಡವ್ವ ಕೋರುಗಲಮ್ಮ ದೇವನಿಗೆ. ಕೊಡುವಾಗೆಲ್ಲ ಕೊಡ್ತಾನ ನಮ್ಮಪ್ಪ ಶಿವ. ಅವನು ಒಲಿದರೆ ಕೊರಡು ಕೊಂದರೆ ಬಂಗಾರ ಬಾಳವ್ವ. ಅಕ್ರೆ ಮಾತಾಡಿ ಭಿಕ್ಷೆ ಹಾಕವ್ವ ಅಂದವನೇ ಮಾದೇವ. ಕ್ವಾರಣ್ಯ ನೀಡಮ್ಮ ದೇವನಿಗೆ. ಕೋರಣ್ಯ ನೀಡಮ್ಮ ಕೊಡುಗಲಮ್ಮ ದೇವನಿಗೆ. ಆಹಾ ಆಹಾ, ಸಾಕ್ಷಾತ್ ಮಹದೇಶ್ವರನ ದರ್ಶನ ಆಯ್ತು ಕಣಪ್ಪ ನನಗೆ ಇವತ್ತು. ಸ್ವಾಮಿಗಳೇ, ನನ್ನ ಕಡೆಯಿಂದ ಒಂದು ಭಕ್ತಿ ಕಾಣಿಕೆ. ಯಾವನ್ನ ಇವ? ಹೋಯ್ ಹೋಯ್, ನನ್ನ ನೆಕ್ಸ್ಟ್ ಅನ್ಕೊಂಡ್ಬಿಟ್ಯಾ? ನನ್ಗೆ ಭಿಕ್ಷೆ ಹಾಕಿಯಾ? ಮೂತಿ ಮೇಲೆ ಕೊಟ್ಟಾರೆ ಮೂತಿ ಮೊಸರು ಬಜ್ಜಿ ಆಗೋಗುತ್ತೆ. ಹಂಗಲ್ಲ ಕಣಪ್ಪ, ನೀನ್ ಹಾಕಿದ ತಾಳಕ್ಕೆ, ನೀನ್ ಹೇಳಿದ ಹಾಡಿಗೆ ನನಗೆ ಆನಂದ ಆಗೋಯ್ತು. ಅದಕ್ಕೆ ನಾನು ಭಕ್ತಿಯಿಂದ ಕೊಟ್ಟಿದ್ದ ಕಾಣಿಕೆ ಅಷ್ಟೇ. ನೋಡು, ಇಲ್ಲೊಂದು ಇಂಪಾರ್ಟೆಂಟ್ ವಿಷಯ ನಡೀತಾ ಇದೆ. ಯಾವ್ದೋ ಒಂದು ಮುಖ್ಯವಾದ ವಿಷಯ ಮಾತಾಡ್ತಾ ಇದ್ದೀವಿ. ಜಾಸ್ತಿ ಹೊತ್ತು ಇಲ್ಲಿರ್ಬೇಡ, ದುಡ್ಡು ಕೊಟ್ಟಾಯ್ತಲ್ಲ, ಹೋಗ್ತಾ ಇರ್ಬೇಕು. ಏನಡ ಗ್ರಾಸ್ತ ಇತ ಬಾರಯ್ಯ. ನನ್ನಟ್ಟಿಗೆ ಬಂದು ನನ್ನ ಆಚೆ ಹೋಗು ಅಂದಯ್ಯ. ನಾನ್ ಯಾರು ಗೊತ್ತಾ? ಯಾರು ಅಂತ ಗೊತ್ತಾಗಿಲ್ಲ ಸ್ವಾಮಿ. ಇಲ್ಲಿ ನಿಲ್ತಾವಳಲ್ಲ ಸುಂದ್ರಿ, ಆ ಚೆಲ್ವಿ ಗಂಡ ಚೆಲ್ವ. ಈ ರೇಖಾಳ ಏಕೈಕ ಗಂಡ. ಯಜಮಾನ್ರಿ ಆಶೀರ್ವಾದ ಮಾಡಿ. ಚಂದಾಗಿರೋ ನನ್ ಮಾಡ್ತಿ. ಅಯ್ಯೋ ನನ್ ಸಾವುಕಾರ, ನಾನ್ ನೋಡಿಯ ನನ್ ಯಜಮಾನ. ನಾನಿಲ್ದೆ ಅದ್ಯಾವ ಕ್ರಾಂತಿ ಮಾಡಕ್ ಹೋಗಿದ್ರಿ ನನ್ನ ಕಾಟೇರ. ಏಯ್ ಏನಮ್ಮ ಮದೇಶ, ನಿಜ ಹೇಳು, ನೀನು ನಿಜವಾಗ್ಲೂ ಇವಳು ಗಂಡನ? ಯಾಕೂಡ ಅವಳ ಅಕ್ಕನ ಗಂಡ ಅನ್ಕೊಂಡಿಯಾ? 3 ದಿವಸ ಮಾದೇಶ್ವರನ್ ಬೆಟ್ಟಗೆ ಜಾತ್ರೆ ಇತ್ತು. ನಮ್ಮಪ್ಪನ್ ದರ್ಶನ ಮಾಡ್ಕೊಂಡ್ ಬರೋಣ ಅಂತ ಹೋಗಿದ್ನಪ್ಪ. ಯಮಿ 3 ದಿವಸ ನಿನ್ನ ಬಿಟ್ಟಿದ್ದು 3 ವರ್ಷ ಬಿಟ್ಟಂಗಿತ್ತು ಗೊತ್ತಾ? ಯಜಮಾನ್ರಿ ನನಗೂ ಹಂಗೆ ಆಯ್ತು. ಯೋ ಸಾವುಕಾರ, ನೀನ್ ಇಲ್ದಿರೋ ಜೀವನ ಉಪ್ಪೆಸ್ರಿಗೆ ಖಾರ ಇಲ್ದಂಗಾಗಿತ್ತು. ನಂಗೂ ಅಷ್ಟೇ ಕಣಮಿ, ನೀನ್ ಇಲ್ದೆ ಜೀವನ ಸಕ್ಕರೆ ಇಲ್ದೆ ಪಾಯಸ ಕುಡ್ದಂಗಿತ್ತು. ಮತ್ತೆ ನನ್ ಬೆಟ್ಟಕ್ ಹೋದಾಗ ನಿನ್ನ ಬಿಟ್ಬಿಟ್ಟೋದೇನಾ? ಜೊತೆ ಕರ್ಕೊಂಡ್ ಹೋಗೋದಯ್ಯ, ಮಾದಪ್ಪನ್ ತೇರಿಗೆ ಹಣ್ಣು ಜವನ ಎಸಿತಾ ಇರೋದಯ್ಯ. ಇವನ್ ಯಾರ ಮಗನೋ ಹಿಂಗವನಲ್ಲ, ಇವಳ ಯಾರ ಮಗಳು ಹಿಂಗವಳಲ್ಲ. ಮಹಾಲಕ್ಷ್ಮಿ ರೂಪ ಸೂರಾಯಿ ಭೂಪ ಕಣ್ಣಿಂದಲೇ ಸೆಳೆಕೊಂಡ್ಲೆ. ಏನಡ ನಾನ ನೆಂಟಿನ್ ತಪ್ಕೊಂಡ್ರೆ ನೀನ್ ಯಾಕಯ್ಯ ಹಿಂಗಾಡ್ತಿ? ಅಮ್ಮಿ, ನಾವಿಲ್ಲೇ ಪಿರೂತಿ ಮಾಡ್ತಿದ್ರೆ ಕೆಟ್ಟ ಜನರು ದುಸ್ತಿ ಬೀಳ್ತೈತೆ. ಬಾರಮ್ಮಿ, ಕೊನೆಗೋಗಿ 3 ದಿವಸದ ಮಾತು ಒಟ್ಟಿಗೆ ಆಡ್ಕೊಳಮ್ಮ. ನಡಿ ನನ್ನ ಯಜಮಾನ. ಗೌಡ್ರೆ, ನಾನ್ ನನ್ ಗಂಡು ಜೊತೆ ಹೋಗ್ತಾ ಇದೀನಿ, ಯಾರು ಡಿಸ್ಟರ್ಬ್ ಮಾಡ್ಬೇಡಿ. ನಡೀರಿ. ಬಂಗಾರು ಶೆಟ್ಟರೆ, ನಿಮ್ಮ ಬಂಗಾರ ಬಾಕ್ಸ್ ಅಲ್ಲಿ ಬಿದ್ದು ಒದ್ದಾಡ್ತಾ ಇದೆ. ಏನಯ್ಯ ನಿಮ್ದು ನಾಟಕ ಇದೆಲ್ಲ? ನೀವ್ ನೆನ್ನೆ ಏನ್ ಹೇಳಿದ್ರಿ? ಗಂಡ ಹೆಂಡತಿ ಬಿಟ್ಟು ಸುಮಾರು ವರ್ಷ ಆಯ್ತು ಅಂದ್ರಿ. ಆ ಮಾದೇಶ್ವರ ಹೇಳ್ತಾನೆ ನಿನ್ನ ಬಿಟ್ಟು ಹೋಗಿ 3 ದಿನ ಆಯ್ತು ಅಂತ.
ಏನಿದು ಮಿಸ್ ಹೊಡಿತಾ ಇರೋದಿಲ್ಲಿ? ಶೆಟ್ರೆ, ಗಂಡ ಹೆಂಡತಿ ಸಂಬಂಧ ಅಂದ್ರೇನೆ ಹಾಗೆ. 3 ದಿವ್ಸ ಅಂದ್ರೆ 3 ವರ್ಷ ಆದಂಗಿರುತ್ತೆ ಅಂತ ಅವ್ರು ಹೇಳಿದ್ ಕೇಳಿಸ್ಕೊಂಡಿಲ್ವಾ? ಇವಾಗ ನೀವೇ ಹೇಳಿದ್ರಿ ನಿಮ್ ಹೆಂಡತಿ ಹೋಗು 1 ವಾರ ಆದ್ರೂ ನಂಗೊಂದ್ ವರ್ಷ ಆದಂಗಿದೆ ಅಂತ. ಇದು ಹಾಗೇನೆ. ಓಕೆ, ಒಪ್ಕೋತೀನಿ. ಆದ್ರೆ ನಾವೆಲ್ಲ ಇಲ್ಲಿ ಇದ್ದಾಗ್ಲು ಗಂಡ ಹೆಂಡತಿ ತಪ್ಕೊಳ್ಳೋದೇನು, ಹಾಡು ಹೇಳೋದೇನು, ಕುಣಿಯೋದೇನು, ಇದೊಂಥರ ಸಿನಿಮಾ ಡ್ರಾಮಾ ಆಕ್ಟಿಂಗ್ ಇದ್ದಂಗಿತ್ತಲ್ಲ. ಸೆಟ್ರೆ, ಅವ್ರಿಬ್ರು ಪ್ರೀತಿಸಿ ಮದುವೆ ಆಗಿರೋರು. ಈಗಿನ ಕಾಲದಲ್ಲಿ ಗೊತ್ತಲ್ವಾ, ಪ್ರೀತಿಸಿ ಮದುವೆ ಆಗಿರೋರು ಒಳಗಡೆಗಿಂತ ಜನರ ಮುಂದೆನೆ ಜಾಸ್ತಿ ಪ್ರೀತಿ ಮಾಡೋದು. ನಿಮಗ್ ಗೊತ್ತಿಲ್ಲ, ಪ್ರೀತಿಗೆ ಕಣ್ಣಿಲ್ಲ. ಏಯ್, ನಮ್ಮೆಲ್ಲಾರ್ಗೂ ಕಣ್ಣಿಲ್ವೇನಯ್ಯ? ಏನೇ ಅಂದ್ರು ನನ್ಗೆ ಅವರಿಬ್ರು ಜೋಡಿ ಬಗ್ಗೆ ಇಂಟರ್ನ್ಯಾಷನಲ್ ಡೌಟ್ ಇದೆ. ಅವ್ರಿಬ್ರು ಅಷ್ಟ್ ಪ್ರೀತಿಯಿಂದ ಮಾತಾಡ್ಕೊಂಡು ಒಳಗಡೆ ಹೋದ್ರೂನು ಏನ್ ಡೌಟ್ ನಿಮ್ಗೆ? ನೋಡಮ್ಮ ಸಿನಿಮಾ ನಾಯಕಿ, ನಮಗೆ ಎಲ್ಲಾದ್ರಲ್ಲೂ ಡೌಟೆ. ಅವರಿಬ್ರು ಸಂಬಂಧದ ಬಗ್ಗೆ ಕ್ಲಿಯರ್ ಆಗೋವರೆಗೂ ನಾನು ಈ ಮನೆಯಿಂದ ಆಚೆಗೆ ಹೋಗಲ್ಲ. ಇದ್ರಲ್ಲಿ ಏನಾರು ಒಂದು ಇತ್ಯರ್ಥ ಆಗ್ಬೇಕಷ್ಟೇ ಗೌಡ. ಆಯ್ತು, ಇಲ್ಲೇ ಬಿದ್ಕೊಂಡ್ ಸಾಯಿ. ಅಲ್ಲ, ಇಲ್ಲೇ ಕೂತ್ಕೊಂಡ್ ಕಾಯ್ರಿ ಎಂದೆ. ಅದು ಇಲ್ಲೇ ಕಾಯ್ಲಿ.